1 kg ಮಟನ್ ಎಷ್ಟು ಬ್ರದರ್? ಸುಳ್ಳು ಹೇಳಿ ಬಿಸ್ನೆಸ್ ಮಾಡಬಾರ್ದು. ಪೀಸ್ ಫ್ರೆಂಡ್ಸ್, ಮಟನ್ ಪೀಸ್, ಇನ್ನೊಂದು ಪೀಸ್ ನೋಡಿ, ಇಂಥ ಪೀಸ್ ನೀವೆಲ್ಲರೂ ನೋಡಿರ್ತೀರಾ, ಇಷ್ಟು ದೊಡ್ಡದು. ಡಬಲ್ ಮೀನಿಂಗ್ ಸರ್. ಫ್ಯಾಮಿಲಿ ಸಮೇತವಾಗ್ಲೂ ತೆಗೆದಿದ್ದರೆ ಬಂದು ಟೇಸ್ಟ್ ಮಾಡಿ ಕಾಲೇ ತಂದಿತ್ತು. ಹಂಗೆ ಕಾಲ ನೋಡಿ, ಅದ್ರದ್ದು ಕಾಲ್ ಸೊಪ್ಪು ಕ್ವಾಂಟಿಟಿ ತುಂಬಾನೇ ಚೆನ್ನಾಗಿದೆ. ನಾವೇ ಪ್ಯೂರ್ ನಾಟಿ, ನಮ್ಗೆ ನಾಟಿನೇ ಇಂಪಾರ್ಟೆಂಟ್. ನಮ್ ಮುದ್ದೆ ತಿಂದ್ರೆ ತಾನೆ ನಾವು ಬೆಳೆದ್ ಬಂದಿರೋದೇ ಮುದ್ದೆ ನಾಟಿ ಸ್ಟೈಲ್. ರಿಯಾಲಿಟಿ ತೋರಿಸ್ಬೇಕು. Biryani was soft, it was tasty, the pieces were too good, it was nice. ಕಾಲ್ ಸೊಪ್ಪು ಮಟನ್ ಸೂಪರ್ ಆಗಿದೆ ಸರ್. ಈ ವಿಡಿಯೋ ಯಾವ್ದ್ರಲ್ಲಿ ಬಿಡ್ತೀರಾ ನೀವು? ಯೂಟ್ಯೂಬರ್. ಓಕೆ ಸರ್, ಕಾಲ್ ಸೊಪ್ಪು ಚೆನ್ನಾಗಿದೆ. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಕಳೆದ 2 ವಾರದ ಹಿಂದೆ ಐಶ್ವರ್ಯ ಬಿರಿಯಾನಿ ವಿಡಿಯೋ ಅಪ್ಲೋಡ್ ಮಾಡಿದ್ದು. ಅದನ್ನ ನೋಡಿದಂತ ನಮ್ಮ ಸಬ್ಸ್ಕ್ರೈಬರ್ಸ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ನೇಹಿತರಾದಂತ ರೇವಂತ್ ಅವರು, ನೀವು NRI ಲೇಔಟ್ ರಾಮಮೂರ್ತಿ ನಗರದಲ್ಲಿ ಇರುವಂತ ಟಗರು ಬಿರಿಯಾನಿಗೆ ಹೋಗಿ ಟಗರು ಬಿರಿಯಾನಿ ಟ್ರೈ ಮಾಡಿ. ಇದು ಹೊಸದು ಕ್ಲೀನ್ ಅಂಡ್ ಟೈಡಿ ಕಿಚನ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಇವತ್ತು ಟಗರು ಬಿರಿಯಾನಿ ಹೋಟೆಲ್ ಮುಂದೆ ಇದೀವಿ. ಹೋಟೆಲ್ಗೆ ಬಂದ್ಮೇಲೆ ಬರೀ ಬಿರಿಯಾನಿ ತಿನ್ಕೊಂಡು ಹೋಗುತ್ತಾ, ಹೋಟೆಲ್ ಎಲ್ಲ ನೋಡ್ಕೊಂಡು, ಕಿಚನ್ ನೋಡ್ಕೊಂಡು, ಒಳಗೆ ಏನೇನಿದೆ, ಬಿರಿಯಾನಿ ಎಲ್ಲಿ ಮಾಡ್ತಾರೆ, ಹೇಗ್ ಮಾಡ್ತಾರೆ ಎಲ್ಲ ನೋಡೋಣ. ಹಾಗೆ ಟಗರು ಬಿರಿಯಾನಿ ಹೋಟೆಲ್ ಓನರ್ ಆದಂತ ವೀರೇಶ್ ಅಣ್ಣವ್ರು ಇದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ. ಬನ್ನಿ. ಸ್ವಾಗತ ಅಣ್ಣ. ಏನು ಟಗರು ಬಿರಿಯಾನಿ ಹೆಸರು? ಟಗರು ಬಿರಿಯಾನಿ ರೀಸನ್ ಏನಂದ್ರೆ ಪಕ್ಕಾ ಟಗರು, ಹೆಣ್ಣು ಕುರಿ ಯೂಸ್ ಮಾಡಲ್ಲ. ಟಗರು ಮಟನ್ನೇ ಹಾಕಿನೇ ಮಾಡ್ತೀವಿ. ಒರಿಜಿನಾಲಿಟಿ ಇರ್ಬೇಕಲ್ವಾ. ಈಗ ಸ್ಟಾಫ್ ಎಷ್ಟು ಜನ ಇದೆ? 14 ಜನ ಇದ್ದಾರೆ. ಶೆಫ್ಗಳು 5 ಜನ ಇದ್ದಾರೆ. ನವೀನ್ ಅಂತ ನಾನು. ಎಲ್ಲಿಯವರು? ಹೊಸಕೋಟೆ. ಮಟನ್ ಬಿರಿಯಾನಿ 5 ಗಂಟೆಗೆ ರೆಡಿ ಆಗುತ್ತೆ. ಜಾಸ್ತಿ ಮಟನ್ ಹೋಗೋದಿಲ್ಲ, ಅದಕ್ಕೋಸ್ಕರ ಫಸ್ಟ್ ಮಟನ್ ಮಾಡಿ ಚಿಕನ್ ಸ್ವಲ್ಪ ಲೇಟ್ ಮಾಡ್ತೀವಿ. ತಿರ್ಗಾ ಮಂಡೆಯಿಂದ ಸಾಟರ್ಡೆ ಗಂಟ 6 o'clock ಎಲ್ಲ ರೆಡಿ ಇರುತ್ತೆ. ಆನ್ಲೈನ್ ಪಾರ್ಸಲ್ ಎಲ್ಲ ಜಾಸ್ತಿ ತಗೊಂತಾರೆ ಸರ್. ಬಿಸಿ ಕೊಡ್ಬೇಕು ಅಂದ್ಬಿಟ್ಟು 15 kg ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀವಿ. 11 o'clock ಮೇಲೆ ಬೋಟಿ, ತಲೆ, ಮಟನ್ ಮಸಾಲ, ಮುದ್ದೆ, ರೈಸ್ ಎಲ್ಲ ಸಿಗುತ್ತೆ. ಎಲ್ಲ ಚೈನೀಸ್ ಇದೆ, ತಂದೂರಿ ಇದೆ. ನಮ್ದು ಹೊಸಕೋಟೆ. ನಾವು 20 ವರ್ಷದಿಂದ ಹೋಟ್ಲ್ ಬಿಸ್ನೆಸ್ ಅಲ್ಲೇ ಇರ್ತೀವಿ. ಆರೋಗ್ಯ ಮುಖ್ಯ ನಮ್ಗೆ. ಹೈಜೀನ್ ಕ್ಲೀನ್ ಆಗಿ ಮಾಡೋಕ್ಕೋಸ್ಕರ ನಾನು 30 ರೂಪಾಯಿ ಜಾಸ್ತಿ ಮಾಡಿ. ಬ್ರದರ್, ಸುಳ್ಳು ಹೇಳಿ ಬಿಸ್ನೆಸ್ ಮಾಡಬಾರ್ದು. ನನ್ಗೆ ನಾಟಿ ಸ್ಟೈಲ್ ಎಲ್ಲೂ ಈ ತರ ಯಾರು ಮಾಡಲ್ಲ, ಯಾರು ಖರ್ಚು ಮಾಡಲ್ಲ. KFC ಮಾಡ್ತಾರೆ, 5 ಸ್ಟಾರ್ ಅದು ಇದು ಅನ್ಕೊಂಡ್ ಮಾಡ್ತಾರೆ. ನನ್ಗೆ ಇಂಪಾರ್ಟೆಂಟ್ ನಾವು ಲೋ ಲೆವೆಲ್ ಇಂದ ಬಂದು ಅದನ್ನ ನಾಟಿ ಸ್ಟೈಲ್ಗೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಹೇಳಿ ನಂದೊಂದು ಡ್ರೀಮ್ ಇತ್ತು. ಬೆಳಗ್ಗೆ 5 ಗಂಟೆ, ನೈಟ್ 11:30 ಗಂಟೆ. ಆನ್ಲೈನ್ ಅಲ್ಲೆಲ್ಲ ಇದೆ. ಬೆಳಗ್ಗೆ 50 kg ಮಾಡ್ತೀವಿ, ಮಧ್ಯಾಹ್ನ ಒಂದು 50 kg ಮಾಡ್ತೀವಿ, ನೈಟ್ ಒಂದು 20 kg. ಒಂದು ನಾಟಿ ಸ್ಟೈಲ್, ಪ್ಯೂರ್ ನಾಟಿ ಸ್ಟೈಲ್. ಮೇನ್ ಪರ್ಪಸ್ ನಾಟಿ ಸ್ಟೈಲ್. ಟೇಸ್ಟ್ ಯಾರು ಮಾತಾಡಂಗಿಲ್ಲ, ಟೇಸ್ಟ್ ಎಲ್ಲ ಸೈಡ್ ಹೊಡೆಯುತ್ತೆ. I'm studying 7th and she is studying 3rd. Please ask it and whatever you. Same after this. I ate biryani and lollipop chicken and soup. It was very nice, amazing, good. Biryani was soft, it was tasty, the pieces were too good, it was nice. Whatever you. It's nice. What do you like the most? Mutton. So you chose Nagaro biryani. Yes, How was the mutton? soup was nice. If I'm from Andhra, I was just walking through this road and I found this restaurant. This is the first time which I'm coming here. Very good ambience, and then when we get into the food, so it was like amazing. I really feel the taste of the local taste, and then we had a biryani as well. It's amazing, the taste and everything is very good. And then we also tasted the lollipop, chicken lollipop. I really appreciate the quality and then the taste that they're maintaining by the restaurant. Thank you. ಬೇರೆ ಕಡೆ ಹೋಗಿ ಎಲೆ ಹಾಕಿರ್ತಾರೆ, ಮತ್ತೆ ಜಾಕ್ ಬೀಜ, ಚಕ್ಕೆ ಲವಂಗ ಎಲ್ಲ ಔಟ್ ಸೈಡ್ ಮಾಡಿರ್ತಾರೆ. ತಿನ್ಬೇಕಾದ್ರೆ ಎತ್ತಿ ಪಕ್ಕ ಬಿಸಾಕ್ತಿವಿ. ನಾವು ಯೂಸ್ ಇಲ್ಲ, ನಾವ್ ಆತರ ಮಾಡಲ್ಲ. ಇದು ನಮ್ಮ ಕ್ವಾಲಿಟಿನೇ ಬೇರೆ, ಡಿಫ್ರೆಂಟ್ ಆಗಿ ಮಾಡ್ತಾ ಇದ್ವಿ. ಅಣ್ಣ, ಇದು ಈ ಫ್ಲೋರ್ AC. AC ಫ್ಯಾಮಿಲಿ AC. ಮೇಲೆ ಇದೆ ಬರ್ಡೇ ಪಾರ್ಟೀಸ್, ಪ್ರೈವೇಟ್ ಥಿಯೇಟರ್ ಎಲ್ಲ ಇದೆ. ನಮ್ ಬ್ರದರ್ ಇವರು ನಮ್ಗೆ ಹೋಟ್ಲ್ ಮಾಡ್ಬೇಕಾದ್ರೆ ಮತ್ತೆ ಪ್ರತಿಯೊಂದಲ್ಲಿ ನನ್ನ ಜೊತೆ ನಿಂತ್ಕೊಂಡೋದ್ರಲ್ಲಾಗ್ಲಿ ಎಲ್ಲ ತುಂಬಾ ಸಪೋರ್ಟ್ ಮಾಡಿ. ಮತ್ತೆ ಲ್ಯಾಂಡ್ ಓನರ್ ಅಷ್ಟೇ ತುಂಬಾ ನನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಸಿಟಿ ಸೆಂಟ್ರಲ್ ಇದೆ, ಚೆನ್ನಾಗಿದೆ. ಮೇಲೆ ರೆಸ್ಟ್, ಥಿಯೇಟರ್ ರೂಮ್ಸ್, ಪಾರ್ಟಿದು ಅದೆಲ್ಲ ಮಾಡಬಹುದು. ಹತ್ರನೂ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ಇದೇ ತರ ನಾವು ಪ್ರೋತ್ಸಾಹ ಕೊಟ್ಟು ಇನ್ನ ಮತ್ತೆ ಬೇರೆ ಕಡೆ ಮಾಡ್ಲಿ ಅಂತ
ನಾವು ಆಶೀರ್ವಾದ ಮಾಡ್ತೀವಿ. ಟಗರು ಬಿರಿಯಾನಿ ಮತ್ತಷ್ಟು ಬ್ರಾಂಚ್ಗಳು ಓಪನ್ ಆಗ್ಲಿ ಅಂತ ನಾನು ಜನರಲ್ಲಿ ಕೇಳ್ಕೊಂತೀನಿ. ಬ್ರದರ್, ನಾನು ಯಾರು ಈ ತರ ಎಲ್ಲ ಬಿಸ್ನೆಸ್ ಅಲ್ಲೆಲ್ಲ ಹೇಳಲ್ಲ. ನಮ್ಗೆ ಸುಳ್ಳು ಹೇಳಿ ಬಿಸ್ನೆಸ್ ಮಾಡೋದ್ ಬೇಡ. ಯಾಕಂದ್ರೆ ನಾವು ಊಟ ಹಾಕ್ಬಿಟ್ಟು ಅದೇನೋ ಹೇಳ್ತಾರಲ್ಲ, ಅನ್ನ ಹಾಕಿದ್ ಮನೆ ಕೆಡಲ್ಲ. ನನಗೆ ಗೊತ್ತು ಬಿಸ್ನೆಸ್ ಏನು. 1 kg ಮಟನ್ ಎಷ್ಟು 700 ರೂಪಾಯಿ ಇದೆ. 1 kg ಮಟನ್ಗೆ 4 ಪ್ಲೇಟ್ ಆಗುತ್ತೆ. ನಂದಿನಿ ತುಪ್ಪ ಹಾಕ್ಬೇಕು, ಯಾವತ್ತು ಟೇಸ್ಟ್ ಇರ್ಬೇಕು, ಮತ್ತೆ ಅದಕ್ಕೆ ಕ್ವಾಲಿಟಿ ಕ್ವಾಂಟಿಟಿನೂ ಹಂಗೆ ಕೊಡ್ಬೇಕು. ಕ್ಲೀನ್ ಹೈಜೀನ್ ಅಂತೂ ಮಾತಾಡಂಗಿಲ್ಲ. ನೋಡಿ, ನೀವೇ ಎಲ್ಲ ವಿಡಿಯೋ ಮಾಡ್ಕೊಳ್ಳಿ. ನನ್ನನ್ನು ಕರ್ಕೊಂಡು ಬಂದು ನೋಡಿದ್ರೆ ಬೆಸ್ಟ್. ನಾನು ಇವಾಗಲೂ ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ನಾನು ಖಂಡಿತ ಅಡ್ವೈಸ್ ಮಾಡ್ಕೊಂಡು. ಟೇಸ್ಟ್ ಸರ್ವಿಸ್ ಚೆನ್ನಾಗಿದೆ, ಹೈಜಿನಿಕ್ ಇದೆ ಮೇನ್. ಅಣ್ಣ, ಈಗ ನಾವು ಪಲಾವ್ ತಿನ್ನೋಣ ಅಂತಿದ್ರೆ ನೀವು ದಿ ಬೆಸ್ಟ್ ಏನು ಅದಕ್ಕೆ ಸಜೆಸ್ಟ್ ಮಾಡ್ತೀರಾ? ಬಿರಿಯಾನಿ ಜೊತೆಲ್ಲ, ಬಿರಿಯಾನಿ ಜೊತೆ ಕಬಾಬ್ ಇದೆ, ಲಾಲಿಪಾಪ್ ಇದೆ, ಕಾಲ್ ಸೂಪ್ ಇದೆ, ಚಿಕನ್ ಬಿರಿಯಾನಿ, ಬಿಸಿ ಬಿಸಿ ಪಲಾವು ತುಂಬಾ ಚೆನ್ನಾಗಿದೆ. ಜೊತೆಗೆ ಚಿಕನ್ ಲಾಲಿಪಾಪ್ ಸುಮಾರು ಕಡೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ ನಮ್ಗೆ. ಏನಕ್ಕೆ ಅಂದ್ರೆ ಆಸೆ ಪಟ್ಟಿ ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿರ್ತೀವಿ, ಅದೇನೇನೋ ಅಪ್ಸೈಟ್ ಮಾಡಿ ಅದೇನೇನೋ ಮಾಡಿ ಕೊಟ್ಬಿಟ್ಟಿರ್ತಾರೆ. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಮೇಲ್ಗಡೆ ಲೇಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಈಗ ಚಿಕನ್ ಬಿರಿಯಾನಿನೇ ಈ ರೇಂಜ್ಗೆ ನಮ್ಗೆ ಟೇಸ್ಟ್ ಕೊಡ್ತಾ ಇದೆ. ಮಟನ್ ಬರ್ತಾ ಇದೆ, ಮಟನ್ ಟ್ರೈ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಬಂದು ಟೇಸ್ಟ್ ಮಾಡಿ ಆಮೇಲೆ ನಿಮ್ ರಿವ್ಯೂನ ಗೂಗಲ್ ಅಲ್ಲಿ ಬರೀರಿ. ಅಂದ್ರೆ ನಾವು ಸ್ಪೆಷಲಿ ಮೈಸೂರಲ್ಲಿ ತಿಂದಿರೋ ಪಲಾವ್ಗಳಿಗೆ ಬ್ಯಾಂಗ್ಳೂರಲ್ಲಿ ನಮ್ಗೆ ಎಲ್ಲೋ ಒಂದೊಂದ್ ಕಡೆ ತುಂಬಾ ಕಮ್ಮಿ ಜಾಗಗಳಲ್ಲಿ ಸಿಗೋದು. ಇವತ್ತು ನೋಡಿ ನಾವು ಇಲ್ಲಿ ಒಳ್ಳೆ ಪಲಾವ್ ತಿಂತಾ ಇದೀವಿ. ಮಟನ್ ಬರುತ್ತೆ, ತಿನ್ಬಿಟ್ಟು ಹೇಳ್ತೀನಿ. ಒಳ್ಳೆ ಟೇಸ್ಟ್ ಚೆನ್ನಾಗಿದೆ, ಚೆನ್ನಾಗಿ ಅರ್ಥ ಮಾಡ್ಕೊಂತಾರೆ. ಮೇಲೇನು ಹೋಗಿದೆ, ಮೇಲೆ ನೀಟ್ ಆಗಿದೆ, ಕ್ಲೀನ್ ಇದೆ, ಜನ ಬಂದು ತಿನ್ಬಹುದು, ಟೇಸ್ಟಿ ಇದೆ. ಮುದ್ದೆ ಒಳ್ಳೆ ಮುದ್ದೆ ಊಟ ಸಿಗ್ತಾ ಇದೆ ಇಲ್ಲಿ. ಜನ ಬರ್ಬೋದು, ತಿನ್ಬಹುದು ಇಲ್ಲಿ. ನಮ್ದು ಹೊಸಕೋಟೆ 20 ವರ್ಷದಿಂದ ಮೊಬೈಲ್ ಕ್ಯಾಂಟೀನ್ ಅಂತೇಳಿ ಕಾರ್ ತಗೊಂಡು ಕಾರಲ್ಲಿ ಇಡ್ಲಿ ಪೂರಿ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಕೋಲಾರ ರೋಡ್ ಅಲ್ಲಿ ಒಂದು ಹೋಟ್ಲ್ ಮಾಡಿದೆ, ರುಚಿಲೋಕ ಅಂತ ಹೇಳಿ. ಮತ್ತೆ ಈಗ ಇಲ್ಲೊಂದು ಹೋಟ್ಲ್ ಮಾಡಿದ್ದೀನಿ. ಹೊಸಕೋಟೆಯಲ್ಲಿ ಸಿಲಿಕಾನ್ ಹಾಸ್ಪಿಟಲ್ ಹತ್ರನೂ ಒಂದು ಹೋಟ್ಲ್ ಇದೆ ನಮ್ದು. ಚಿಕ್ಕದಾಗಿ ಮಾಡಿದೀವಿ. ಚಿಕ್ಕದಾಗ ಇವತ್ತು ಈ ಮಟ್ಟಿಗೆ ನನ್ಗೊಂದು 17-18 ವರ್ಷ ಇರ್ಬೇಕು. ಹೌದೌದು, ಮೊಬೈಲ್ ಕ್ಯಾಂಟೀನ್ ಅಲ್ಲಿ ಮನೆಯಲ್ಲೇ ಮಾಡ್ಕೊಂಡು ರೋಡ್ ಸೈಡ್ ಅಲ್ಲಿ ತಗೊಂಡೋಗಿ ಇಡ್ಲಿ ಪೂರಿ ಚಿತ್ರಾನ್ನ ಸ್ಟಾರ್ಟ್ ಮಾಡಿದ್ದು. ಮತ್ತೆ ನಾನ್ ವೆಜ್ ಹಂಗೆ ಸ್ವಲ್ಪ 1 kg 2 kg ಮಾಡ್ಕೊಂಡು ಶ್ರಮ ದೇವ್ರು ಚೆನ್ನಾಗಿಟ್ಟಿದ್ದಾರೆ. ಅಣ್ಣ, ಇದು ಈ ಫ್ಲೋರ್ AC? AC ಫ್ಯಾಮಿಲಿ AC. ಮೇಲೆ ಇದೆ ಬರ್ಡೇ ಪಾರ್ಟೀಸ್, ಪ್ರೈವೇಟ್ ಥಿಯೇಟರ್ ಎಲ್ಲ ಇದೆ. ಈ ಫೋಟೋಗಳು ನೀವು ಸೆಲೆಕ್ಟ್ ಮಾಡಿರೋದ? ರತನ್ ಟಾಟಾ ನಾನ್ ಸೆಲೆಕ್ಟ್ ಮಾಡಿರೋದು. ಅವ್ರ ಬಗ್ಗೆ ಗೊತ್ತಿರ್ಬೇಕಲ್ಲ ನಿಮ್ಗೆ. ನೀವೇನಿಗೆ ಫ್ಯಾನ್? ಫ್ಯಾನ್ ಅಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸ. ಅಣ್ಣ, ಇದೇನಿದೆ ಸಿಟ್ ಔಟ್ ಏರಿಯಾ? ಸುಮ್ಮನೆ ಪಾರ್ಟಿ ಬಂದವ್ರಿಗೆ ಸುಮ್ಮನೆ ಕುತ್ಕೊಂಡು ವೈಟಿಂಗ್. ಇದು ಪಾರ್ಟಿ ಅಲ್ಲ ಅಣ್ಣ? ಫೋಟೋಸ್ ವಿಡಿಯೋಸ್ ನಮ್ದೇ ಇರುತ್ತೆ. 9 ಸೀಟರ್ ಅಣ್ಣ? 9 ಸೀಟರ್. ಪ್ಲೀಸ್ ಫ್ರೆಂಡ್ಸ್, ಸ್ನೇಹಿತರೆ, ಕಾಲ್ ಸೂಪ್ ಕುಡಿತಾ ಇದೀವಿ. ನೋಡಿ, ಟಗರು ಲೆಗ್ ಇದು ತೋರಿಸ್ತೀನಿ ಇಲ್ಲಿ. ಕಾಲ್ ಸೂಪ್ ನೋಡಿ, ಕ್ಲೋಸ್ ಅಪ್ ಅಲ್ಲಿ ಟಗರು ಕಾಲು ನೋಡಿ ಎಳಿತಾ ಇದ್ರೆ ಎಷ್ಟು ಸ್ಮೂತ್ ಆಗಿ ಬರ್ತಾ ಇದೆ. ಆ ಪೆಪ್ಪರ್ ಫ್ಲೇವರ್ ತುಂಬಾ ಚೆನ್ನಾಗಿದೆ. ಕಾಲ್ ಸೂಪ್ ಮಾಂಸ ಫುಲ್ ಸಾಫ್ಟ್ ಆಗಿ, ಆ ಸ್ಪೈಸಿ ತುಂಬಾ ಚೆನ್ನಾಗಿದೆ. ಬಂದು ತಿಂದ್ಮೇಲೆ ಒಂದು ಕಮೆಂಟ್ ಹಾಕಿ. ಈ ಸರೌಂಡಿಂಗ್ಸ್ ಅಲ್ಲಿ ದ ಬೆಸ್ಟ್ ರಾಮಮೂರ್ತಿ ನಗರ ಟಗರು ಬಿರಿಯಾನಿ ಅಂತ ಗೂಗಲ್ ಅಲ್ಲಿ ಹಾಕಿ ನಾವು ಡಿಸ್ಕ್ರಿಪ್ಷನ್ ಅಲ್ಲೂ ಲ್ಯಾಂಡ್ ಮಾರ್ಕ್ ಕೊಟ್ಟಿರ್ತೀವಿ. ಆರಾಮಾಗಿ ನೋಡ್ಕೊಂಡು ಬನ್ನಿ. ಟೇಸ್ಟ್ ಇಂಪಾರ್ಟೆಂಟ್ ಅಲ್ಲ, ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್. ಬಂದು ಜನ ಟೇಸ್ಟ್ ಮಾಡಿ ಅವರೇ ಹೇಳಿ ಟೇಸ್ಟ್ ಯಾವ ತರ ಇದೆ ಅಂತ. ಅದನ್ನ ನಾವು ಹೇಳೋದು ಸರಿ ಬರಲ್ಲ. ಅರ್ಲಿ ಮಾರ್ನಿಂಗ್ ಬಂದು ಬಿರಿಯಾನಿ ತಿಂತಾ ಇದ್ದೀರಾ, ಏನ್ ಅನಿಸ್ತಾ ಇದೆ? ಚೆನ್ನಾಗಿದೆ ಬ್ರೋ, ತುಂಬಾ ಬಿರಿಯಾನಿ, ಕಾಲ್ ಸೂಪು. ಇಲ್ಲಿ ನಾವು ಆಕ್ಚುಲಿ ಇರೋದು ಬಂದು NRI ಲೇಔಟ್ ಅಲ್ಲಿ. ಇಲ್ಲಿ ಇದುವರೆಗೂ ನಾನು ತಿಂದಿರೋ ಬಿರಿಯಾನಿಗಳಲ್ಲಿ ನನಗೆ ಇಷ್ಟ ಆಗಿದ್ದು ಬಂದು ಟಗರು ಬಿರಿಯಾನಿ ಇಲ್ಲಿ. ಸೊ ಯಾರಾದ್ರೂ ಬಂದು ತಿನ್ಬೇಕಂದ್ರೆ ಒಳ್ಳೆ ಟೇಸ್ಟ್, ನಾಟಿ ಸ್ಟೈಲ್ ಬಂದು ತಿನ್ಬೋದು. ಸೊ ನಮ್ ಸಾಗರ್ ಅವರು, ನಮ್ಮ ಫ್ರೆಂಡು, ಇವತ್ತೇ ಫಸ್ಟ್ ಟೈಮ್ ಬಂದು ಬಿರಿಯಾನಿ ಟೇಸ್ಟ್ ಮಾಡ್ತಾ ಇರೋದು ಟಗರು ಬಿರಿಯಾನಿಯಲ್ಲಿ. ನಾವು ಇವಾಗ ಫ್ರೀ ಮಾಡ್ಕೊಂಡು ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದೀವಿ. ತುಂಬಾನೇ ಚೆನ್ನಾಗಿದೆ. ಕ್ವಾಂಟಿಟಿ ಎಲ್ಲ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ. ಟಗರು ಬಿರಿಯಾನಿ ಹೊಸದಾಗಿ ಓಪನ್ ಆಗಿದೆ, ಕೋಲಾರಿಂದ ಬಂದಿದೆ. ಟಗರು ಬಿರಿಯಾನಿನ ರೆಫರ್ ಮಾಡಿದ್ದು ನಮ್ಮ ಸಾಗರ್ ಅವರು. ಆಕ್ಚುಲಿ ನಾನು ಕೋಲಾರ, ಮುಳಬಾಗ್ಲು, ಹೊಸಕೋಟೆ ಎಲ್ಲ ಕಡೆ ಟ್ರೈ ಮಾಡಿದೀನಿ. ಎಲ್ಲರೂ ಬಂದು ಟ್ರೈ ಮಾಡಿದ್ರೆ ಗೊತ್ತಾಗ್ತದೆ ಹೇಗಿದೆ ಟೇಸ್ಟ್ ಏನು ಅಂತ. ಸೊ ವೆಜ್ ನಾನ್ ವೆಜ್ ಎರಡೂ ಮಾಡ್ತೀನಿ. ರೋಟಿ, ಕರಿ, ದಾಲ್. ನೆಕ್ಸ್ಟ್ ವಾರದಿಂದ ಎಲ್ಲ ರೆಡಿ ಆಗುತ್ತೆ. ಎಲ್ಲ ದಯವಿಟ್ಟು ಬನ್ನಿ, ಟ್ರೈ ಮಾಡಿ, ಒಂದ್ಸತಿ ಟೇಸ್ಟ್ ಮಾಡಿ. ನಾವ್ ಹೇಳೋದೆಲ್ಲ ಏನ್ ಬೇಡ, ಅವರೇ ತಿಂದು ಟೇಸ್ಟ್ ಮಾಡಿ ಹೇಳಿದ್ರೆ ಒಳ್ಳೇದು. ಸೊ ಇಲ್ಲಿ ಮೇಲೆ ಪ್ರೈವೇಟ್ ಥಿಯೇಟರ್ ಕೂಡ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. ಇಫ್ ಸಪೋಸ್ ಎನಿ ಕಪಲ್ಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ಯಾರೇ ಆಗಿರ್ಲಿ ಬಂದು ಪ್ರೈವೇಟ್ ಥಿಯೇಟರ್ ಬುಕ್ ಮಾಡ್ಕೊಬೇಕಂದ್ರೆ ಮಾಡ್ಕೊಳ್ಳಿ. ಇವರೆಲ್ಲ ನನ್ನ ಫ್ರೆಂಡ್, ಇವರು ಪ್ರಮೋದ್ ಅಂತ. ಫ್ಯಾಮಿಲಿ ಸಮೇತವಾಗ್ಲೂ ಟಗರು ಬಿರಿಯಾನಿ ಬಂದು ಟೇಸ್ಟ್ ಮಾಡಿ.
ಕಾಲೇ ತಂದೆ ತೋರಿಸ್ಬಿಟ್ಟು ಹಂಗೆ ಕಾಲ ನೋಡಿ ಅದ್ರದ್ದು ಕಾಲ ಕಾಲ್ ಸೂಪ್ ಕ್ವಾಂಟಿಟಿ ತುಂಬಾನೇ ಚೆನ್ನಾಗಿದೆ. ನೋಡಿ ಇಂಥ ಪೀಸ್ ನೀವೆಲ್ಲರೂ ನೋಡಿರ್ತೀರಾ ಇಷ್ಟು ದೊಡ್ಡದು. ಕಾಲ್ ಸೂಪ್ ಮಾತ್ರ ಸೂಪರ್ ಆಗಿದೆ ಸರ್. ಈ ವಿಡಿಯೋ ಯಾವ್ದ್ರಲ್ಲಿ ಬಿಡ್ತಾರಲ್ವಾ? ಯೂಟ್ಯೂಬ್ ಅಲ್ಲಿ. ಓಕೆ ಸರ್, ಕಾಲ್ ಸೂಪ್ ಚೆನ್ನಾಗಿದೆ. ಇವತ್ತು ಅರ್ಲಿ ಮಾರ್ನಿಂಗ್ ನಮ್ಮ ಸ್ನೇಹಿತರು ದಿ ವೀಕೆಂಡ್ ಕನ್ನಡಿಗ ಅಂತ, ಸೊ ಬೆಳಿಗ್ಗೆನೆ ಬಂದು ಅವರು ಕೂಡ ಸ್ವತಃ ಬಿರಿಯಾನಿ ತಿಂದು ಟೇಸ್ಟ್ ನೋಡಿ ಹೆಂಗಿದೆ ಅಂತ ಅವರು ಹೇಳಿದ್ದಾರೆ. ತುಂಬ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ ಅವರು. ಮೈಸೂರಿಂದ ಬಂದು ನಮಗೋಸ್ಕರ ಇಲ್ಲಿವರೆಗೂ ಮಾಡಿಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಬ್ರದರ್ ಪೇಜು, ಲೈಕ್ ಮಾಡಿ, ಶೇರ್ ಮಾಡಿ.